ಸರ್, ಪೀಣ್ಯ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಗಂಗರಾಜ್ ಏನು ಆತನ ಹಿನ್ನೆಲೆ ಮತ್ತು ಏನು ರೀಸನ್ ಕೊಲೆ ಆಗಿದೆ? ಎಲ್ಲರಿಗೂ ನಮಸ್ಕಾರ. ನಿನ್ನೆ ಅಂದರೆ 8 ಜನವರಿಗೆ ನಮ್ಮ ಪೀಣ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇದು ಜಾಲಹಳ್ಳಿ ಕ್ರಾಸ್ ಹತ್ತ ಇರುವಂಥ ಒಂದು ಸ್ಮಾಲ್ ಚಿಕ್ಕ ಗಲ್ಲಿನಲ್ಲಿ ಒಬ್ಬರು ಮರ್ಡರ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಬಂದಿತ್ತು, ಇನ್ಫಾರ್ಮೇಷನ್. ಸೊ ಅದನ್ನು ಆಧಾರದ ಮೇಲೆ ಇನ್ಸ್ಪೆಕ್ಟರ್ ACP ಅವರು ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಗೊತ್ತಾಯಿತು. ಅದರಲ್ಲಿ ಒಂದೇ ಮನೆಯಲ್ಲಿ 3 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ 3 ಮಾಡಿದ್ದಾರೆ ಅಕ್ಯೂಸ್ಡ್ ಅಂತ ಗೊತ್ತಾಯಿತು. ಅದು ಆಧಾರ ಮೇಲೆ ಮನೆ ಓನರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIRನೂ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಫರ್ದರ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ಈಗ ಅಕ್ಯೂಸ್ಡ್ ಏನಿದ್ದಾರೆ ಅವರು ಮರ್ಡರ್ ಮಾಡಿ ಸ್ವತಃ ಅವರೇ ಸ್ಟೇಷನ್ ವೆಪನ್ ಜೊತೆಗೆ ಸ್ಟೇಷನ್ಗೆ ಬಂದು ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾನೇ ಮಾಡಿದ್ದು ಮರ್ಡರ್ ಅಂತ. ಸೊ ಅದನ್ನು ಅರೆಸ್ಟ್ ಪ್ರೊಸೀಜರ್ನೂ ಆಗಿತ್ತು. ಈಗ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಕುಟುಂಬದ ಹಿನ್ನೆಲೆ ಅಂದರೆ ಇವರು ಈಗ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಯೂಸ್ಡ್ ಯಾರಿದ್ದಾರೆ ಈಗ ಪ್ರೆಸೆಂಟ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ ಹೋಮ್ ಗಾರ್ಡ್ ಆಗಿ ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಈಗ ಯಾರು ಇದರಲ್ಲಿ ತೀರ್ಕೊಂಡಿದ್ದಾರೆ ಅವ್ರ ವೈಫ್ ಭವ್ಯ ಅಂತ, ಅರೌಂಡ್ 36 ಇಯರ್ಸ್ ಓಲ್ಡ್. ಸೊ ಅವರು ಮತ್ತು ಅವರ ಮಗಳು ನವ್ಯ ಅಂತ, ಅವರು ಮತ್ತು ಇನ್ನೊಬ್ಬರು ಅವರ ರಿಲೇಟಿವ್ಸ್, ಅವರ ವೈಫ್ನ ಅಕ್ಕನ ಮಗಳು ಇನ್ನೊಬ್ಬರು ಹೇಮಾವತಿ ಅಂತ, ಅರೌಂಡ್ 23 ವರ್ಷದವರು ಅದೇ ಮನೆಯಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ರ ಕಳೆದ 6 ವರ್ಷದಿಂದ ವಾಸವಿದ್ದಾರೆ. ಆ್ಯಂಡ್ ಅವರು ಈಗ ಈ ಕೋಪಕ್ಕೆ ಕಾರಣ ಅಂದರೆ ಈ 2 ದಿನ ಹಿಂದೆ ಮತ್ತು ಫ್ರೀಕ್ವೆಂಟ್ ಆಗಿ ಅವರು ಮಧ್ಯದಲ್ಲಿ ಮನಸ್ಪರ್ಧೆ ಇರುವಂಥದ್ದು ಮತ್ತು ಕೋಪಗಳು ಮತ್ತು ಗಲಾಟೆ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಅಂತ ಹೇಳಿ ನಾವು ಅಕ್ಕಪಕ್ಕದನ್ನು ವಿಚಾರಣೆ ಮಾಡುವಾಗ ಗೊತ್ತಾಗಿದೆ. ಸೊ ಈ ನಿನ್ನೆ ಕೊಲೆ ಆಗುವ ಮುಂಚಿನ ದಿನವೂ ಅವರು ಇಬ್ಬರು ಗಂಡ ಹೆಂಡತಿ ಮಧ್ಯದಲ್ಲಿ ಗಲಾಟೆ ಆಗಿತ್ತು, ಅಸಾಲ್ಟ್ನೂ ಆಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ಆ ಕೋಪದಿಂದ ಇವರು ಏನು ಮಾಡಿದ್ದಾರೆ ಅಂದರೆ ನಿನ್ನೆ ಮಧ್ಯಾಹ್ನಕ್ಕೆ ಅರೌಂಡ್ 12:30ಕ್ಕೆ ಹೆಸರುಘಟ್ಟ ಮೇನ್ ರೋಡ್ಗೆ ಹೋಗಿ ಒಂದು ಮಚ್ಚನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ಮೇಲೆ ಮನೆ ಹತ್ರ ಬರ್ತಾನೆ, ಬಂದು ಅವ್ರ ಜೊತೆ ಮಾತಾಡಿ ಅರೌಂಡ್ 4:30ಕ್ಕೆ ಈ ಕೃತ್ಯಕ್ಕೆ ಅವನು ಸಾಹಸ ಮಾಡಿದ್ದಾನೆ. ಸೊ ಅದಾದ ನಂತರ ಅದರಲ್ಲಿ ಅವರು ಮಗಳು, ವೈಫ್ ಮತ್ತು ಇನ್ನೊಬ್ಬರು ಯಾರು ರಿಲೇಟಿವ್ ಇದ್ದಾರೋ 3 ಜನನು ಅದೇ ಟೈಮ್ನಲ್ಲಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರ ಅವ್ರು ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾರೆ. ಈಗಾಗಲೇ ನಿನ್ನೆ ನೈಟೇ ನಾವು ಸ್ಪಾಟ್ ವಿಸಿಟ್ ಮಾಡಿ ಮತ್ತು ನಮ್ಮ ಸೋಕೋ ಟೀಮ್ ಅವರೆಲ್ಲರೂ ಅದು ಎವಿಡೆನ್ಸ್ ಬೇಕಾಗಿತ್ತು ಅದೇ ರೀತಿಯಲ್ಲಿ ಸಂಗ್ರಹಣ ಮಾಡಿ ಬಾಡಿಗಳನ್ನು ನಾವು ಈಗ ಪೋಸ್ಟ್ ಮಾರ್ಟಮ್ ಇದೆ. ಇನ್ವೆಸ್ಟಿಗೇಷನ್ ಅದು ಏನಿದೆ ನಮ್ಮ ಇನ್ಸ್ಪೆಕ್ಟರ್ ಪೀಣ್ಯದವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಪತ್ನಿ ಮಾತ್ರ ಮರ್ಡರ್ ಮಾಡಕ್ಕೆ ಇದು ಮಾಡಿದ್ನ ಅಥವಾ ಎಲ್ಲರನ್ನೂ ಕೊಲೆ ಮಾಡಬೇಕು ಅಂತ ಡಿಸೈಡ್? ಈಗ ಮೊದಲೇ ಅವರು ಏನಂದ್ರೆ ಪತ್ನಿ ಮಾಡಬೇಕು ಅಂತ ಇತ್ತು. ಬಟ್ ಇವರು ಮಧ್ಯದಲ್ಲಿ ಅವರು ಜಗಳ ಬಿಡಿಸಲಿಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೂ ಏಟು ಈ ಕತ್ತಿಯಿಂದ ಏಟು ಬಿದ್ದಿದೆ ಅವರಿಗೆ. ಸೊ ಆಗಿದ್ದ ಕಾರಣಕ್ಕೆ ಅವರು ಫರ್ದರ್ ಈಗ ಯಾಕೆ ಅಂತ ಹೇಳಿಬಿಟ್ಟು ಅದೇ ಕೋಪದಲ್ಲಿ ಇವ್ರ ಮೇಲೂ ಅಟ್ಯಾಕ್ ಮಾಡೋದು ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರಿಗೂ ತೀವ್ರ ಇಂಜುರಿ ಗಾಯಗಳು ಆಗಿದೆ. ಆ್ಯಂಡ್ ಹೆಡ್ ಮೇಲೆ ಆಗಲಿ ಮತ್ತು ಕುತ್ತಿಗೆ ಮೇಲೆ ಆಗಲಿ ಕೈಗಳಲ್ಲಿನೂ ವಿವಿಧ ರೂಪದಲ್ಲಿ ಗಾಯಗಳು, ತೀವ್ರ ಗಾಯಗಳನ್ನು ಆಗಿದೆ. ಸೊ ಅವರಲ್ಲೇ ತೀರ್ಕೊಂಡಿದ್ದಾರೆ. ಸರ್, ಎಲ್ಲರೂ 3 ಜನನು ಮನೇಲೇ ಇದ್ದಾರೆ ಸರ್, ಕೊಲೆ ಆಗ್ಬೇಕಾದ್ರೆ ಇಲ್ಲ ಯಾರೋ ಹೊರಗಡೆ ಹೋಗಿಲ್ಲ ಆಮೇಲೆ ಬಂದು? ಅಂದರೆ ಈಗ ಅವರು ಫಸ್ಟ್ ಇಬ್ಬರು ಮಗಳು ಇದ್ದಾರೆ, ಅವ್ರ ಜೊತೆ ಗಲಾಟೆ ನಡೀತಾ ಇದೆ ಅಂತ, ಆರ್ಗ್ಯುಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ವಿತಿನ್ ನೆಕ್ಸ್ಟ್ 5 ಮಿನಿಟ್ಸ್ನಲ್ಲಿ ವೈಫ್ನ ಮನೆ ಒಳಗಡೆ ಬಂದಿದ್ದಾರೆ. ಸೊ ಆ ಟೈಮಲ್ಲಿ ಈ 3 ಜನ ಒಳಗಡೆ ಗಲಾಟೆ ಆಗಿತ್ತು. ದೆನ್ ಇವ್ರ ಕೈಯಲ್ಲಿ ಇದು ಶಸ್ತ್ರ ಇದ್ದ ಕಾರಣಕ್ಕೆ ಅವ್ರಿಗೆ ಅದು ಇಂಜುರಿ ಇವರಿಗೆ ಬೇರೆ ರೀತಿಯಲ್ಲಿ ಆಗಿದೆ. ಅವ್ರ ಸೆಕೆಂಡ್ ವೈಫ್ ಇದ್ರು ಅವರು. ಇಲ್ಲೇ ದಾವಸ್ಪೇಟ ಅಂದ್ರೆ ಏರಿಯಾದಿಂದ, ನೆಲಮಂಗಲ ತಾಲೂಕಿಂದ ಅವರು ಹೇಳ್ತಾರೆ. ಸೊ ಇಲ್ಲೇ ಬಂದು ಇವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ 6 ವರ್ಷದಿಂದ 6 ವರ್ಷದಿಂದ ಇಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ರ ಮನೆ ತಗೊಂಡಿದ್ದಾರೆ. ಇಲ್ಲ ಅವ್ರೇನ್ ಮನೆಯಲ್ಲಿ ಇರೋದು, ಅವ್ರೇನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸದ್ಯಕ್ಕೆ. ಮುಂದೆ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರು. ಅದೇ ಇದೆ ಅವರು ಕಾರಣ ಏನಂದ್ರೆ ಇವರು ಹೇಳುದು ಅಕ್ಯೂಸ್ಡು ಅವರ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ, ನನ್ನ ಜೊತೆ ಸರಿ ಇಲ್ಲ ಅಂತ ಒಂದು ಕಾರಣ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ರಿಲೇಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನು ಅಲಿಗೇಷನ್ ಮಾಡ್ತಾರೆ.
ನಾವು ಫರ್ದರ್ ವೆರಿಫೈ ಮಾಡಬೇಕಾಗುತ್ತೆ. ಕ್ಯಾರೆಕ್ಟರ್ ಮೇಲೆ ಸಂಶಯ ಇತ್ತಾ ಅಥವಾ ಇದಕ್ಕೆ? ಈಗ ಅದೇ ಕ್ಯಾರೆಕ್ಟರ್ ಮೇಲೆ ಸಂಶಯ ಇಲ್ಲ, ನಮ್ಮ ಜೊತೆ ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ಮಾತನ್ನು ಅವರು ಹೇಳ್ತಾರೆ. ಸೊ ಫರ್ದರ್ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗುತ್ತೆ. ಈ ಡೆತ್ ಆಗಿರೋ ಮಗಳು ಅವ್ರದ್ದು ಏನೋ ಬ್ಯಾಕ್ಗ್ರೌಂಡ್ ಏನು ಸರ್? ಅವರು ಏನೋ ತುಮಕೂರಿನಲ್ಲಿ ಈಗ BA ಏನೋ ಓದ್ತಾ ಹೋದ್ರೆ ತುಮಕೂರಿನಲ್ಲಿ ಕಾಲೇಜು. ಇನ್ನೊಬ್ರು ಅವರು ಆಲ್ರೆಡಿ ಮದುವೆ ಆಗಿದ್ದಾರೆ, 4 ವರ್ಷ ಹಿಂದೆ ಮದುವೆ ಆಗಿದೆ. ಬಟ್ ಈಗ ಏನೋ ಕಾರಣಾಂತರ ರೀತಿಯ ಅವರು ಡೈವರ್ಸ್ ಆಗಿದ್ದಾರೆ, ಹೇಮಾವತಿ ಅಂತ. ಸೊ ಅವರು ಇವ್ರ ಜೊತೆನೇ ಇದ್ದಾರೆ. ಎಷ್ಟು ವರ್ಷ ಆಯ್ತು ಸರ್ ಅವ್ರು ಬಂದು ಇಲ್ಲೆಲ್ಲ ಮನೇಲಿ ಬಂದು? ಮತ್ತೆ 6 ಇಯರ್ಸ್, 6 ವರ್ಷ ಹಿಂದೆ, 6 ವರ್ಷ.